ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಪಾರ್ಟ್ನರ್ ಸಿನಿಮಾದ ಅಮೋರ ಅಮೋರ ಸಾಂಗ್ ರಿಲೀಸ್ ಆಯಿತು. ಸದ್ಯಕ್ಕೆ ನನ್ನೊಟ್ಟಿಗೆ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಬೃಂದಾ ಆಚಾರ್ಯ ಅವರು ಇದ್ದಾರೆ. ಸೊ ಬನ್ನಿ ಮಾತನಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸಾಂಗ್ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. 1.1 ಮಿಲಿಯನ್ ವ್ಯೂಸು ಸಖತ್ತಾಗಿದೆ. ಆ್ಯಂಡ್ ನೋಡಿದ್ರೆ ನಮಗೆ ಫ್ರೆಶ್ ಫೀಲ್ ಆಗುತ್ತೆ. ಸೊ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಇದಕ್ಕೋಸ್ಕರನೇ ಸಾಂಗ್ ಮಾಡಿದ್ದು ಆ್ಯಕ್ಚುಲಿ. ಆ್ಯಂಡ್ ಡಿಫ್ರೆಂಟ್ ಆಗಿರಲಿ ಅಂತಲೇ ಮಾಡಿದ್ವಿ. ಆ್ಯಂಡ್ ದೆನ್ ಅದನ್ನು ಜನರು ನೋಟಿಸ್ ಮಾಡ್ತಾ ಇದ್ದಾರಲ್ಲ, ಐ ಗೆಸ್ ಇದನ್ನೇನೋ ಒಂದು ಕಾಸ್ಟ್ಯೂಮ್ಸ್ ಡಿಫ್ರೆಂಟ್ ಆಗಿದೆ ಅಥವಾ ತುಂಬಾ ಕಲರ್ಫುಲ್ ಆಗಿದೆ. ಸಾಂಗ್ ಆ್ಯಕ್ಚುಲಿ ಲಿರಿಕ್ಸ್ ತುಂಬಾ ಡಿಫ್ರೆಂಟ್ ಆಗಿದೆ. ಅದನ್ನೆಲ್ಲ ಅವರು ನೋಟಿಸ್ ಮಾಡ್ತಾ ಇದ್ದಾಗ ತುಂಬಾ ಖುಷಿ ಆಗುತ್ತೆ. ದಿಸ್ ಇಸ್ ವಾಟ್ ವಿ ವರ್ ವೇಟಿಂಗ್ ಫಾರ್. ಆ್ಯಂಡ್ ಇದು ಯಾವುದು ಓವರ್ ನೈಟ್ ಆಗಿದ್ದಲ್ಲ. ವಿ ಹ್ಯಾವ್ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. ತುಂಬಾ ಏನು ಹೇಳಿ, ಪ್ರತಿ ಸತಿ ವಿ ಜಸ್ಟ್ ಫೇಲ್ಡ್ ಬೆಟರ್ ಅಷ್ಟೇನೆ, ಅಂಡ್ ದೆನ್ ದ ಪ್ರಾಡಕ್ಟ್ ಹ್ಯಾಪೆಂಡ್. ಹೌದು, ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ದ ಮೇಕಿಂಗ್ ವಿಡಿಯೋ. ಅಂದರೆ ನೀವು ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇರೋಂಥದ್ದು, ಅಂದರೆ ಎಷ್ಟು ಕಷ್ಟಪಡ್ತಿದ್ರಿ ಅಂತ. ಮತ್ತು ಕಮೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತಿದ್ದೆ. ಕುನಾಲ್ ಗಾಂಜಾವಾಲ ಅವರೊಂದು ವಾಯ್ಸು 54 ವರ್ಷ ಆದರೂ ಕೂಡ 24 ವರ್ಷದ ವಾಯ್ಸ್ ಥರ ಕೇಳಿಸ್ತಾ ಇದೆ. ಇನ್ನೂ ಅಷ್ಟು ಫ್ರೆಶ್ ಆಗಿದೆ. ಅಂದರೆ ಪ್ರತಿಯೊಂದು ಆಸ್ಪೆಕ್ಟ್ ಕೂಡ ಇದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಲೊಕೇಶನ್ ಆಗಿರ್ಬೋದು, ನಿಮ್ಮಿಬ್ಬರ ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯೂಸಿಕ್ಕು ಎಲ್ಲವೂ ಕೂಡ, ಆ ಸ್ಟೆಪ್ಸು ಎಲ್ಲವೂ ಕೂಡ ಕೂಡಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟು ಫ್ರೆಶ್ ಫೀಲ್ ಆಗುತ್ತೆ. ಸೊ ನಿಮಗೆ ಯಾರು ಬೆಸ್ಟ್ ಕಮೆಂಟ್ ಇದುವರೆಗೆ, ಅಂದರೆ ನಿಮಗೆ ನಿಮ್ಮ ಪರ್ಸನಲ್ ಫೇವ್ರೇಟ್ ಕಮೆಂಟ್ ಏನಾಗಿತ್ತು ಅಂತ? ಎವ್ರಿ ಕಾಮೆಂಟ್ ಈಸ್ ವೆರಿ ವೆರಿ ಪ್ರಿಷಿಯಸ್ ಟು ಮೀ. ಇನ್ಫ್ಯಾಕ್ಟ್ ನಾನು ಟೈಮ್ ಸಿಕ್ಕಾಗ ಎಲ್ಲ ನೋಡ್ತಾ ಇರ್ತೇನೆ. ಬಿಕಾಸ್ ನಾವು ಈಗ ಅವ್ರದ್ದು ಫೀಡ್ಬ್ಯಾಕ್ ಏನು ಅಂತ ಗೊತ್ತಾದರೆ ನಾವು ನೆಕ್ಸ್ಟ್ ಟೈಮ್ ಇಂಪ್ರೂವ್ ಮಾಡ್ಕೋಬೋದು. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾನು ಇನ್ಫ್ಯಾಕ್ಟ್ ಅದಕ್ಕೋಸ್ಕರನೇ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಕೂಡ ಇಡ್ತಾ ಇದ್ದೀವಿ. ಸೊ ದಟ್ ಅಂದರೆ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡೋಣ, ಪರ್ಸ್ನಲಿ 1-to-1 ಇಂಟ್ರಾಕ್ಷನ್ ಮಾಡಿ ಅವ್ರಿಗೆ ಏನು ಅನ್ನಿಸ್ತು, ಏನು ಬೆಟರ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ ಅಂತಲೇ ನಾವು ಒಂದು ಮೀಟ್ ಆ್ಯಂಡ್ ಗ್ರೀಟ್ ಮಾಡ್ತಾ ಇದ್ವಿ. ಯಾರೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರಲ್ಲ, ನಮಗೋಸ್ಕರ ಎಫರ್ಟ್ ಹಾಕಿ ಟೈಮ್ ತೊಗೊಂಡು ರೀಲ್ಸ್ ಮಾಡ್ತಾ ಇದ್ದಾರೆ, ಅವರಲ್ಲಿ ಒಂದು ಸೆಲೆಕ್ಟೆಡ್ ಎಷ್ಟಾಗುತ್ತೋ ಅಷ್ಟು. ಐ ಗೆಸ್ ಈ ಟೈಮಲ್ಲಿ ವಿ ಥಾಟ್ ಆರ್ ಕೆಪಬಿಲಿಟೀಸ್ ಲೈಕ್ 20. ಸೊ ಮೇ ಬಿ ಜಾಸ್ತಿ ಆದರೆ ಜಾಸ್ತಿ ಜನರನ್ನ ಕೂಡ ಕರಿತೀವಿ. ಅವ್ರು ಅಷ್ಟು ಜನರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಜಾಗದಲ್ಲಿ ಕರೆದು ಒಂದು ಮೀಟ್ ಆ್ಯಂಡ್ ಗ್ರೀಟ್ ಮಾಡಿ ಡಿನ್ನರ್ ಮಾಡೋಣ ಅಂತ ಪ್ಲಾನಲ್ಲಿ ಇದ್ದೀವಿ ನಾವು. ಜಸ್ಟ್ ಸೊ ದ್ಯಾಟ್ ವಿ ಕ್ಯಾನ್ ಟೇಕ್ ದ ಫೀಡ್ಬ್ಯಾಕ್ ಅಷ್ಟೇ. ಇಟ್ಸ್ ಜಸ್ಟ್ ಆರ್ ಗ್ರ್ಯಾಟಿಟ್ಯೂಡ್. ಬಿಕಾಸ್ ಅವರು ನಮ್ಮ ಸಾಂಗನ್ನು ಇಷ್ಟಪಟ್ಟು ಒಂದು ಕಾಮೆಂಟ್ ಹಾಕೋದಾಗಿರಲಿ, ಒಂದು ರೀಲ್ ಮಾಡೋದಾಗಿರಲಿ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ತೋರಿಸ್ತಿರುವಂಥ ಒಂದು ಗ್ರ್ಯಾಟಿಟ್ಯೂಡ್. ಆ್ಯಂಡ್ ನೀವು ಕುನಾಲ್ ಸರ್ ಬಗ್ಗೆ ಹೇಳ್ತಾ ಇದ್ರಿ. ಆ್ಯಕ್ಚುಲಿ ಹಿ ಹ್ಯಾಸ್ ಕಮ್ ಬ್ಯಾಕ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಇನ್ಫ್ಯಾಕ್ಟ್ ನನಗೆ ಗೊತ್ತಿರಲಿಲ್ಲ ಇದು 2015 ಅವ್ರು ಲಾಸ್ಟ್ ಆಡಿದ್ದು ಅಂತ ಇವರು ಹೇಳ್ತಾ ಇದ್ರು, ಮ್ಯೂಸಿಕ್ ಡೈರೆಕ್ಟರು. ಪ್ರೆಸ್ ಮೀಟಲ್ಲಿ ಅವ್ರು ಹೇಳಿದ್ರು, ನಂಗೆ ಆಗನೇ ಗೊತ್ತಾಗಿತ್ತು. ಬಟ್ ಸ್ಟಿಲ್ ಹಿಸ್ ವಾಯ್ಸ್ ಇಸ್ ಲೈಕ್ ಸೋ ಫ್ರೆಶ್ ಅಂಡ್ ಐ ಮೀನ್ ಇಟ್ಸ್ ಜಸ್ಟ್ ಪರ್ಫೆಕ್ಟ್. ಇನ್ಫ್ಯಾಕ್ಟ್ ಅಜಯ್ ಸರ್ದು ಮತ್ತೆ ಕುನಾಲ್ ಗಾಂಜಾವಾಲದು ಒಂದು ಖುಷಿಯಾಗಿದೆ ಹಾಡು ಇದೆ, ಎವರ್ ಫೇಮಸ್, ಎವರ್ ಗ್ರೀನ್. ಅಂಡ್ ನನಗೆ ತುಂಬಾನೇ ಇಷ್ಟ ಆಗಿದ್ದ ಹಾಡು. ಅಂಡ್ ವೆನ್ ಐ ಗಾಟ್ ಟು ನೋ ದಟ್ ಇಲ್ಲ ಕುನಾಲ್ ಅವ್ರು ಹಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಐ ಗಾಟ್ ರಿಯಲಿ ಎಕ್ಸೈಟೆಡ್. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಆ ಸಿಂಗರ್ ವಾಯ್ಸ್ ಮ್ಯಾಚ್ ಆಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದ್ರೆ ಜನ ಕನೆಕ್ಟ್ ಆಗಲ್ಲ ಆ ಸಾಂಗಿಗೆ. ಸೊ ಐ ಫೆಲ್ಟ್ ಲೈಕ್ ನಾವು ಆಲ್ರೆಡಿ ಒಂದ್ಸತಿ ಅದನ್ನ ನೋಡಿ ಜನರು ಹಿಟ್ ಮಾಡಿಸಿದ್ದಾರೆ, ಜನ ಇಷ್ಟಪಟ್ಟಿದ್ದಾರೆ ಆ ಕಾಂಬಿನೇಷನ್. ಸೊ ಕುನಾಲ್ ಸರ್ ಮತ್ತೆ ಬಂದು ಅಜಯ್ ಸರಿಗೆ ಹಾಡ್ತಾರೆ ಅಂತಂದ್ರೆ ದಟ್ಸ್ ಅನದರ್ ಎಕ್ಸೈಟ್ಮೆಂಟ್. ಸೊ ವಿ ವಾಂಟೆಡ್ ಟು ಕ್ರಿಯೇಟ್ ಆಲ್ ದೋಸ್ ಎಕ್ಸೈಟಿಂಗ್ ಪಾಯಿಂಟ್ಸ್ ಫಾರ್ ಯುನೋ ಅಮೋರ ಆಗಿರ್ಬೋದು ಅಥವಾ ಪಾರ್ಟ್ನರಿಗೆ ಅಂತ ತಗೊಂಡ್ರೆ ಆಸ್ ಅ ಹೋಲ್. ನಮ್ಗೀಗ ಸಾಂಗ್ಸ್ ಅಂತ ತಗೊಂಡ್ರು ನಿಮ್ಗೆ ಅಮೋರ ಒಂದು ಫ್ಲೇವರ್ ಆದ್ರೆ ನೆಕ್ಸ್ಟ್ ಬರೋ ಸಾಂಗ್ ಇನ್ನೊಂದು ಫ್ಲೇವರ್ ಅಲ್ಲಿ ಇರುತ್ತೆ. ಮುರಳಿ ಮಾಸ್ಟರ್ ಕೇಳಬೇಕಾ? ಕೇಳಬೇಕಾ? 700 ಸಾಂಗ್ಸ್ ಕೊರಿಯೋಗ್ರಫಿ ಬ್ಯೂಟಿಫುಲ್ ವರ್ಕ್. ಐ ಲವ್ಡ್ ವರ್ಕಿಂಗ್ ವಿತ್ ಮುರಳಿ ಮಾಸ್ಟರ್. ನೀವು ಹೇಳಿದ್ದಕ್ಕೆ ಐ ಗಾಟ್ ಎಕ್ಸೈಟೆಡ್. ಎಷ್ಟು ಮಜಾ ಅಂತಂದ್ರೆ ಅವ್ರ ಜೊತೆ ಕೆಲಸ ಮಾಡೋದು. ಇಟ್ಸ್ ಸೂಪರ್ ಫನ್. ಅವ್ರು ನಮ್ಗೆ ಎಷ್ಟು ಆ ಸ್ಟೆಪ್ಸ್ ಮೇಲೆ ಆಗಿರ್ಬೋದು, ವರ್ಕ್ ಮೇಲೆ ಆಗಿರ್ಬೋದು, ಆ ಸ್ಟ್ರೆಸ್ ಮಾಡಿ ಕಾನ್ಸಂಟ್ರೇಷನ್ ನಡೆಸ್ತಾರಲ್ಲ, ಅದರಷ್ಟೇ ನಾವು ಫನ್ ಕೂಡ ಮಾಡ್ತೀವಿ ಅವ್ರ ಜೊತೆಗೆ. ಅಂಡ್ ಹಿ ಇಸ್ ವೆರಿ ಈಸಿ ಟು ವರ್ಕ್ ವಿತ್. ಆಲ್ರೆಡಿ ತುಂಬಾ ಹಿಟ್ಸ್ ಕೊಟ್ಟಿರ್ತಾರೆ. ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂತಂದ್ರೆ ಆಸ್ ಬಿಗಿನರ್ಸ್ ಅಥವಾ ಆಸ್ ಹೊಸಬ್ರು ನಾವು ಹೋದಾಗ ಅವ್ರ ಟೀಮಲ್ಲಿ ಜಾಯಿನ್ ಆದಾಗ ಫ್ಲೆಕ್ಸಿಬಲ್ ಇರ್ತಾರೋ ಇಲ್ವೋ, ಕಂಫರ್ಟಬಲ್ ಆಗಿರುತ್ತೋ ಇಲ್ವೋ. ಈ ಅಜಯ್ ಸರ್ ಜೊತೆಗೆ ಅದೇ ಫೀಲೇ ಇತ್ತು ನನಗೆ. ಬಟ್ ಇವರೆಲ್ಲರೂ ದೋ ಬೀಂಗ್ ಸೋ ಸೀನಿಯರ್ ಆರ್ಟಿಸ್ಟ್, ದೋ ಬೀಂಗ್ ಗಿವನ್ ಸೋ ಮೆನಿ ಹಿಟ್ಸ್, ಅವರಲ್ಲಿ ಯಾವುದು ಆ ಇಗೋ ಇಲ್ಲ. ಅಂಡ್ ದೆನ್ ದೇ ವರ್ಕ್ ಆಸ್ ಅ ಟೀಮ್. ಒಂದು ಸಿನಿಮಾಗೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಒಂದು ಟೀಮ್ ಥರ ಕೆಲಸ ಮಾಡೋದು. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬಿ ಜನರಿಕ್, ಬಟ್ ಸ್ಟಿಲ್
ಈಗಿನ ಟೈಮಲ್ಲಿ ಹೀರೋಯಿನ್ಸ್ಗೆ ಶೂಟಿಂಗ್ ಮುಗಿಸಿದ್ರೆ ಅವ್ರಿಗೆ ಕರೆಯೋದು ಪ್ರಮೋಷನ್ಸ್ ಟೈಮಲ್ಲೇ. ಹೌದು ಕರೆಕ್ಟ್. ಅದ್ರ ಮಧ್ಯದಲ್ಲಿ ಸಿನಿಮಾ ತೋರಿಸಿ ಅಂತ ಹೇಳೋರು ಇರ್ತಾರೆ. ಇನ್ಫ್ಯಾಕ್ಟ್ ನಾನಂತೂ ಪ್ರತಿ ಮೊಮೆಂಟ್ ಅಲ್ಲಿ ಕೇಳ್ತಾ ಇರ್ತೀನಿ, ವಿಡಿಯೋ ಸಾಂಗ್ ಬಂತಾ, ಮೂವಿ ರೆಡಿ ಆಯ್ತಾ, ಏನಾದ್ರೂ ಹೆಲ್ಪ್ ಬೇಕಾ, ಪ್ಲೀಸ್ ಲೆಟ್ ಮೀ ನೋ, ಪ್ಲೀಸ್ ಲೆಟ್ ಮೀ ನೋ ಅಂತ. ಬಿಕಾಸ್ ಒಂದು ಸಿನಿಮಾ ಮಾಡಿದೀನಿ ಅಂತಂದ್ರೆ ಐ ವಾಂಟ್ ಟು ಬಿ ದೇರ್ ಫಾರ್ ದಟ್ ಸಿನಿಮಾ 100%. ನಂದು ಏನೇ ಕಮಿಟ್ಮೆಂಟ್ಸ್ ಇರಲಿ, ಇನ್ಫ್ಯಾಕ್ಟ್ ನಾಳೆನೇ ನಂದೇನಾದ್ರೂ ಪರ್ಸನಲ್ ಕಮಿಟ್ಮೆಂಟ್ ಇದ್ರು ಅವ್ರು ಒಂದ್ ವೇಳೆ ಇವತ್ತು ರಾತ್ರಿ 11 ಗಂಟೆಗೆ ನಂಗೆ ಹೇಳಿದ್ರು ನಾನು ಇರ್ತೀನಿ, ನಾನು ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಇರ್ತೀನಿ. ದಟ್ ಈಸ್ ಹೌ ಇಂಪಾರ್ಟೆಂಟ್ ಸಿನಿಮಾ ಈಸ್ ಫಾರ್ ಮೀ. ಈಗ ಪಾರ್ಟ್ನರ್ ಸಿನಿಮಾದಲ್ಲಿ ಹೇಗೆ ಅಂತಂದ್ರೆ ಅವ್ರು ಎಲ್ಲದಕ್ಕೂ ನನ್ನ ಒಪಿನಿಯನ್ ಕೇಳ್ತಾರೆ. ಓಕೆ. ದೇ ವ್ಯಾಲ್ಯೂ ಮೈ ವರ್ಡ್ಸ್, ದೇ ವ್ಯಾಲ್ಯೂ ವಾಟ್ ಎವರ್ ಐ ಸೇ ಅಂಡ್ ಅದನ್ನ ಜಾರಿಗೆ ತಗೊಂಡ್ಬರ್ತಾರೆ. ಓಕೆ. ಬರೀ ಕೇಳಿ ಬಿಡೋದಲ್ಲ, ಕುತ್ಕೊಂಡು ನಾವು ಡಿಸ್ಕಸ್ ಮಾಡ್ತೀವಿ ಆಸ್ ಅ ಟೀಮ್. ನಿಮ್ಗೇನ್ ಅನ್ಸುತ್ತೆ, ಏನ್ ಚೇಂಜ್ ಮಾಡೋಣ ಅಂತ. ಏನ್ ಒಂದ್ ಚಿಕ್ಕ ಪುಟ್ಟ ಚೇಂಜಸ್ ಹೇಳಿದ್ರು ಅದು ವರ್ಕ್ ಆಗುತ್ತೆ, ಅದು ಮಾಡ್ಕೊಂಡು ಹೋಗ್ತಾರೆ ಅದನ್ನ. And they let me interact with everybody, they let me sit for DI, they let me sit for editing. ಓಕೆ. ಟೆಕ್ನಿಕಲಿ ಕೂಡ ಎಲ್ಲ ಕಲ್ತ್ಬಿಟ್ಟಿದ್ದೀರಾ ಹಾಗಿದ್ರೆ. ಸೊ ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ಈ ಟೈಮಲ್ಲಿ ಅಂದ್ರೆ ನನ್ನ ಕಥೆಗಳನ್ನು ಕೂಡ ಯಾವ್ದು ತಗೊಂತಾ ಇಲ್ಲ, ಜಸ್ಟ್ ಸೊ ದಟ್ ಯು ನೋ ಆಸ್ ಅ ಟೀಮ್ ಎಲ್ಲರೂ ವರ್ಕ್ ಮಾಡಕ್ಕೆ ರೆಡಿ ಇದ್ದಾರೆ. ಅಂಡ್ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಸ್ಟೋರಿ ಇದೆ, ಸ್ಟ್ರಾಂಗ್ ಟೀಮ್ ಇದೆ, ಕ್ರೇಜಿ ಸಾಂಗ್ಸ್ ಇದೆ. ಸೊ ವೈ ನಾಟ್, ಲೆಟ್ಸ್ ವರ್ಕ್ ಫಾರ್ ಪಾರ್ಟ್ನರ್ ಅಂತ ಕೂತಿದ್ದೀರಾ. ಅಲ್ಲ, ನೀವು ಹೇಳ್ತಾ ಇದೆಯಲ್ಲ ಡೆಡಿಕೇಶನ್, ನಮ್ಗೆ ಆ್ಯಕ್ಚುಲಿ ಆ ಸಾಂಗ್ನಲ್ಲಿ ಗೊತ್ತಾಗುತ್ತೆ. ನಿಮ್ಮದು ಅಜಯ್ ಸರ್ದು ಕೆಮಿಸ್ಟ್ರಿ ಆಬ್ವಿಯಸ್ಲಿ, ಮತ್ತು ನಿಮ್ಮ ಎಕ್ಸ್ಪ್ರೆಷನ್ ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡ್ತಿದ್ದೆ, ತುಂಬ ಸಟಲ್ ಆಗಿದೆ. ಎಲ್ಲೂ ಕೂಡ ಓವರ್ ಎಕ್ಸ್ಪ್ರೆಷನ್ ಮಾಡ್ದಿರಾ, ನ್ಯಾಚುರಲ್ ಫೀಲ್ ಮಾಡಿದ್ದೀರಾ. ಮತ್ತು ಇನ್ನೊಂದು ಏನಂದರೆ, ಅಂದರೆ ಈ ಯೂಶಲಿ ಈ ಸಾಂಗ್ನಲ್ಲಿ ಎಸ್ಪೆಷಲಿ ರೊಮ್ಯಾನ್ಸ್ ತುಂಬ ಎಲಿಗೆಂಟಾಗಿ ಬಂದಿದೆ. ಈ ಗ್ಲಾಮರು ಗ್ರೇಸ್ ನಡುವೆ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? See, it all comes out when you love your job. Exactly. I love my job. I love being on set. ನಂಗೆ ಡ್ಯಾನ್ಸ್ ಮಾಡೋದು ಫುಲ್ ಖುಷಿ. ನನಗೆ ಇಂಥ ಒಂದು ಐ ವಾಸ್ ವೇಟಿಂಗ್, ನನಗೆ ಇಂಥ ಒಂದು ಸಾಂಗ್ ಬೇಕು, ಇಂಥ ಒಂದು ಕೋರಿಯೋಗ್ರಾಫರ್ ಬೇಕು, ಇಂಥ ಒಂದು ಸ್ಟೆಪ್ಸ್ ಬೇಕು, ಇಂಥ ಒಂದು ಎಲಿಗೆನ್ಸ್ ಬೇಕು, ಇಂಥ ಒಂದು ಬ್ಯಾಕ್ ಗ್ರೌಂಡ್ ಬೇಕು, ಕಾಸ್ಟ್ಯೂಮ್ಸ್ ಬೇಕು. ಐ ವಾಸ್ ವೇಟಿಂಗ್ ಫಾರ್ ಇಟ್. ಸೊ ಅಂಥ ಒಂದು ಅಪಾರ್ಚುನಿಟಿ ಸಿಕ್ಕಾಗ ಐ ವಾಂಟ್ ಟು ಯೂಸ್ ಇಟ್ 200%. I will grab that. I wanted to grab that opportunity. If I did not do, ಅದನ್ನ ನೀವು ಹೇಳಬೇಕು. ಅಂದರೆ ನಾನು ಅದರಲ್ಲಿ ಸಕ್ಸಸ್ಫುಲ್ ಆಗಿದ್ದೀನೋ ಅನ್ನೋದನ್ನ ಆಡಿಯನ್ಸ್ ಹೇಳಬೇಕು. ಬಟ್ ನಾನು ನನ್ನ ಎಫರ್ಟ್ ಹಾಕ್ತೀನಿ ಅದರಲ್ಲಿ. ನಾನು ಯಾವತ್ತೂ ಐ ವೋಂಟ್ ಟೇಕ್ ಅ ಸ್ಟೆಪ್ ಬ್ಯಾಕ್. ಇಲ್ಲ ನಂಗೆ ಈ ಸ್ಟೆಪ್ ನಂಗೆ ಬರ್ತಿಲ್ಲ ಅಂತಂದ್ರೆ ನಾನು 10 ದಿನ ಬೇಕಾದರೂ ಪ್ರಾಕ್ಟೀಸ್ ಮಾಡ್ತೀನಿ, ಬಟ್ ನಾನು ಮಾಡ್ತೀನಿ. ಇನ್ಫ್ಯಾಕ್ಟ್ ಮಾಸ್ಟರ್ 9:30 ಅಂದ್ರೆ ನಾನು 9:30ಗೆ ಸ್ಟುಡಿಯೋದಲ್ಲಿ ಇರ್ತಿದ್ದೆ. ಐ ಯೂಸ್ ಟು ಪ್ರಾಕ್ಟೀಸ್ ಸ್ಟೆಪ್ಸ್ ಇಲ್ಲದೆ ಇರಲಿ. ಐ ಯೂಸ್ ಟು ಫೀಲ್ ದಟ್, ಅಂದ್ರೆ ನಾನು ಅಟ್ಲೀಸ್ಟ್ ಆ ಬಾಡಿ ಮೂವ್ಮೆಂಟ್ ಅಲ್ಲಿ ಇದ್ರೆ ನಾನು ಚೆನ್ನಾಗಿ ಬರುತ್ತೆ. ಸ್ಟೆಪ್ಸ್ ಚೇಂಜ್ ಆದ್ರೂ ಪರವಾಗಿಲ್ಲ, ನೀವು ನಂಗೆ ಹೇಳ್ಕೊಡ್ತಾ ಇರಿ ಅಂತ ಕೊಂಡು. ಸಿ, ಒಂದು ಅಂತ ಮಾಸ್ಟರ್ ಜೊತೆ ಕಲಿಯೋದನ್ನು ನಿಮ್ಗೊಂದು ಇಟ್ಸ್ ಅ ಬ್ಲೆಸ್ಸಿಂಗ್. ಯಾರ್ಯಾರಿಗೆ ಸಿಗುತ್ತೆ ಅಂತ ಅಪಾರ್ಚುನಿಟಿ ಸಿಕ್ಕಾಗ ಅವ್ರು ನಮಗೆ 4 ತಾಸು ಕೊಡ್ತಾ ಇದಾರೆ ಅಂತಂದ್ರೆ ನಾನು ಅರ್ಧ ತಾಸು ಲೇಟ್ ಹಾಕೋದ್ರೆ ಅರ್ಧ ತಾಸು ಹೋಯ್ತು ಅದ್ರಲ್ಲಿ. ನಾನು ಅವ್ರು ಒಂದ್ ವೇಳೆ ಬೇರೆದೇ ಏನೇ ಅಷ್ಟೊಂದು ಜನ ಡಾನ್ಸರ್ಸ್ ಇರ್ತಾರೆ, ವಿ ಲಿಟ್ರಲಿ ಯೂಸ್ ಟು ಜಸ್ಟ್ ಡಾನ್ಸ್. ನಾನು ಹೋಗ್ತಿದ್ದೆ ಅಂಡ್ ವಿ ಯೂಸ್ ಟು ಜಸ್ಟ್ ಕೀಪ್ ಡಾನ್ಸಿಂಗ್. ಅಂಡ್ ದೆನ್ ಸ್ಟೆಪ್ಸ್ ಚೇಂಜ್ ಆಗ್ತಿತ್ತು. ಒಮ್ಮೊಮ್ಮೆ ಸರ್ ಬರ್ತಾ ಇದ್ರು, ಇಲ್ಲ ಇದು ವರ್ಕ್ ಆಗ್ತಾ ಇಲ್ಲ, ಅದು ವರ್ಕ್ ಆಗ್ತಾ ಇಲ್ಲ, ಬೇರೆ ಏನಾದ್ರು ಮಾಡೋಣ ಅಂತ ಚೇಂಜ್ ಮಾಡ್ತಾ ಇದ್ರು. ಎವ್ರಿಥಿಂಗ್ ಈಸ್ ಓಕೆ ಫಾರ್ ಸಿನಿಮಾ. ಎಂಡ್ ಆಫ್ ದ ಡೇ ಮುರಳಿ ಮಾಸ್ಟರ್ನು ಸಿನಿಮಾಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ನಾನು ಸಿನಿಮಾಗೋಸ್ಕರ ಕೆಲಸ ಮಾಡ್ತಿದ್ದೀನಿ, ಅಜಯ್ ಸರ್ ಸಿನಿಮಾಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಕೆಮಿಸ್ಟ್ರಿ ಅಂತ ಬಂದಾಗ ವಿ ಆರ್ ಆಲ್ ಆರ್ಟಿಸ್ಟ್. ಹೌದು. ಸಿ, ಅದು ನಮ್ಮ ಕಾಂಟ್ರಿಬ್ಯೂಷನ್ ಟು ದಟ್ ರೋಲ್, ನನ್ನ ಕಾಂಟ್ರಿಬ್ಯೂಷನ್ ಟು ದಟ್ ಸಾಂಗ್, ಅದಕ್ಕೆ ಜಸ್ಟಿಸ್ ನಾನು ಕೊಡ್ಬೇಕು. ಈಗ ನೀವು ನನಗೊಂದು ಪಿಲ್ಲೋ ಕೊಟ್ರು ನಾನು ಅದೇ ತರ ಆಕ್ಟಿಂಗ್ ಮಾಡ್ಬೇಕು. ದಟ್ಸ್ ಹೌ ಇಟ್ ಈಸ್. ಬಟ್ ದೆನ್ me and Ajay sir, we have a great friendship. ನಾವು ಫುಲ್ ಫ್ರೆಂಡ್ಸ್ ಜಾಲಿಯಾಗಿ ಅರ್ಧ ಶೂಟಿಂಗ್ ಮಾಡ್ತೀವಿ. ಇನ್ಫ್ಯಾಕ್ಟ್ ನಮ್ ಡೈರೆಕ್ಟರ್ ಕೂಡ ಶೂಟಿಂಗ್ ಟೈಮಲ್ಲಿ ಐ ಹ್ಯಾವ್ ಟು ಟೆಲ್ ಯು, ಎಷ್ಟು ಆಬ್ಸ್ಟಾಕಲ್ಸ್ ಇತ್ತು ಅಂತಂದ್ರೆ, ಹೆಂಗೆ ಬಿಸಿಲಿತ್ತು ಅಂತಂದ್ರೆ ಐ ಗಾಟ್ ಸನ್ಬರ್ನ್ಸ್ 3 days. ನಿತ್ಕೊಳಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಉರಿತಾ ಇತ್ತು ಮೈಯೆಲ್ಲ. ಅಂಡ್ ದೆನ್ ಒಂದಿನ ಜೋರ್ ಮಳೆ. ನಾವು 6:30 ಸೆಟ್ಟಿಗೆ ಬಂದು ಕುತ್ಕೊಂಡಿದೀವಿ, ಫುಲ್ ರೆಡಿ ಆಗಿ ಕೂತಿದೀವಿ. 4 ಗಂಟೆಗೆ ಎದ್ಕೋತಾ ಇದ್ದೆ ನಾನು. ಆಕ್ಚುಲಿ 4 ಗಂಟೆಗೆ ಎದ್ದು ರೆಡಿ ಆಗಿ 6:30 ಸೆಟ್ಟಲ್ಲಿ ಇರ್ತಾ ಇದ್ದೆ. ಆ ದಿನ ಶೂಟೇ ಬಿಸ್ಲಾದ್ರೂ ಓಕೆ, ಅಟ್ಲೀಸ್ಟ್ ಶೂಟಿಂಗ್ ಮಾಡ್ಬೋದು. ಅವ್ರು ಏನೇ ಕಟ್ ಎಲ್ಲ ಮಾಡ್ತಾರೆ, ಲೈಟಿಂಗ್ ಎಲ್ಲ ವರ್ಕ್ ಆಗ್ಬಿಡುತ್ತೆ. ಮಳೆ ಬಂದ್ರೆ ಮಾಡಕ್ಕೇನೆ ಆಗಲ್ಲ. ಹೌದು. ಬಟ್ ನಾವೆಲ್ಲ ಫುಲ್ ಚಿಲ್ಲಾಗಿ ಕೂತಿದೀವಿ. ಎಷ್ಟು ಗಂಟೆ? 11:30 12 ಗಂಟೆ ತನಕ ಕೂತಿದೀವಿ. ನಂದೊಂದು ಸ್ಮಾಲ್ ಬಿಟ್ ಬರುತ್ತಲ್ಲ, ಒಂದು ಸಿಂಗಲ್ ಮ್ಯೂಸಿಕ್ ಬಿಟ್ ಬರುತ್ತೆ ಅದ್ರಲ್ಲಿ, ಆ ಬಿಟ್ ಮಾಡೋದಿತ್ತು ಆಕ್ಚುಲಿ. ನಾನು ನಾನು ಅರ್ಲಿ ಬಂದಿದ್ದೆ.
ಬಟ್ ಶೂಟಿಂಗೇ ಆಗಿಲ್ಲ. ಎಲ್ರು ಆರಾಮಾಗಿ ಕೂತಿದೀವಿ, ರೆಸ್ಟೋರೆಂಟ್ ಅಲ್ಲಿ ಕೂತಿದೀವಿ, ಕಾಫಿ ಕುಡಿತಾ ಇದೀವಿ, ಎಲ್ಲ ಇಲ್ಲ ಹೀಗಿದೀವಿ. ಅಷ್ಟು ಚಿಲ್ ಆಗಿತ್ತು ಬಿಕಾಸ್ ವಿ ಲವ್ಡ್ ಈಚ್ ಅದರ್ಸ್ ಕಂಪನಿ. ಅಂಡ್ ಎಲ್ರು ನಾವು ಬಿಫೋರ್ ಏನೆ ಪ್ರಾಕ್ಟೀಸ್ ಮಾಡಿ ಎಫರ್ಟ್ ಹಾಕಿ ಬಂದಿದೀವಿ. ಸೊ ಎಲ್ರಿಗೂ ಗೊತ್ತಿದ್ದು, ಮಾಸ್ಟರ್ಗೂ ಗೊತ್ತಿತ್ತು ಮಳೆ ನಿಂತು ಅಂತಂದ್ರೆ ವಿಲ್ ಜಸ್ಟ್ ಗೋ ಅಂತ. ಅಂದ್ರೆ ಇಟ್ ವಿಲ್ ಜಸ್ಟ್ ಟೇಕ್ ಲೈಕ್ ಹಾಫ್ ಎನ್ ಅವರ್ ಶಾರ್ಟ್ ಮುಗಿಸೋದಕ್ಕೆ, ಬಿಕಾಸ್ ವಿ ವರ್ ದಟ್ ವೆಲ್ ಪ್ರಿಪೇರ್ಡ್. ಈಗ ಕ್ಯಾಮ್ರಾಮನ್ ಕೂಡ ಹಿ ವಾಸ್ ಸೋ ಪ್ರಿಪೇರ್ಡ್ ದಟ್ ನನ್ಗೆ ಇದೇ ಬ್ಲಾಕ್ ಅಲ್ಲಿ ಎಲ್ಲ ಮುಂಚೆನೆ ಆಗ್ಬಿಟ್ಟಿತ್ತು. ಅವ್ರ ಬ್ಲಾಕ್ ಎಲ್ಲ ನೋಡ್ ಬಂದು ನಾವು ಆ ಕಲರಿಗೆ ಮ್ಯಾಚ್ ಮಾಡ್ಕೊಂಡು ಕಾಸ್ಟ್ಯೂಮ್ಸ್ ಮಾಡಿರೋದು. ಅದಕ್ಕೋಸ್ಕರ ಅಷ್ಟು ಮ್ಯಾಚ್ ಆಗಿದೆ. ಇನ್ಫ್ಯಾಕ್ಟ್ ಕಾಸ್ಟ್ಯೂಮ್ಸ್ ಕೂಡ ಲಾಸ್ಟ್ ಮೂಮೆಂಟ್ ತನಕ ಬೇರೆನೆ ಕಾಸ್ಟ್ಯೂಮ್ಸ್ ಇತ್ತು. ಅವರು ಬ್ಲಾಕ್ ನೋಡಿ ಬಂದ್ಮೇಲೆ ನಾವು ಚೇಂಜ್ ಮಾಡಿರೋದು ಆ ಕಾಸ್ಟ್ಯೂಮ್ಸ್. ಲಕ್ಷ್ಮೀ ಕೃಷ್ಣ ಅವರು ಡಿಸೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವಳ ಎಫರ್ಟ್ ಬಗ್ಗೆ ಬೇರೆ ಮಾತೇ ಇಲ್ಲ. ನಾನ್ ಹಿಂದಿನ ದಿನ ರಾತ್ರಿ ಕೂಡ ಅವಳಿಗೆ ಹೇಳಿ, ನಾಳೆ ನನಗೆ 4 ಕಾಸ್ಟ್ಯೂಮ್ಸ್, ಕ್ರೇಜಿ ಕಾಸ್ಟ್ಯೂಮ್ಸ್ ಬೇಕು ಅಂದ್ರೂ ಅವಳು ರೆಡಿ ಇರುತ್ತೆ. ಒಳ್ಳೆ ಅಂದ್ರೆ ನೀವು ಫಸ್ಟ್ ಆಫ್ ಆಲ್ ಇರೋದೇ ಕ್ಯೂಟ್ ಆಗಿ ಆ ಕಾಸ್ಟ್ಯೂಮ್ಸ್ ಅಲ್ಲಿ ನೋಡಿ ಒಳ್ಳೆ ಬಾರ್ಬಿ ಡಾಲ್ ತರ ಕಾಣಿಸ್ತೀರ ನನಗೆ. ಇಟ್ಸ್ ಹರ್ ಎಫರ್ಟ್. ನನಗೆ ಅದು ಏನಾಗುತ್ತೆ ಗೊತ್ತಾ, ಅದು ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ಯು ಗೆಟ್ ದಟ್ ಕಾನ್ಫಿಡೆನ್ಸ್. ಐ ಗೆಸ್ ನನ್ ಜೊತೆ ಅಂತೂ ಹಂಗೆ ಆಗುತ್ತೆ. ಅಂಡ್ ನಾನು ಅಂತ ಬಂದಾಗ ಅವಳು ಯಾವತ್ತೂ ತುಂಬಾನೇ ಪ್ರೀತಿಯಿಂದ, ನಾನು ಯಾವತ್ತೂ ಅವಳಿಗೆ ಹೇಳ್ತಾ ಇರ್ತೀನಿ, ಅವಳು ನನ್ಗೆ ಊಟ ಕೊಡ್ತಾಳೆ, ಬಟ್ಟೆ ಕೊಡ್ತಾಳೆ, ಇನ್ ಮನೆ ಒಂದು ಬಾಕಿ ಇದೆ, ರೋಟಿ ಕಪಡ ಮಕಾನ್ ಕೊಟ್ಬಿಟ್ರೆ ಎಲ್ಲ ಕಪಡ ಮಿಲ್ತಾ ಬಸ್ ಮಕಾನ್ ಬಾಕಿ, ಆ ತರ ಹೇಳ್ತಾ ಇರ್ತೀನಿ ನಾನು ಅವಳಿಗೆ. ಇನ್ನೊಂದ್ ಮನೆ ಒಂದ್ ಕಟ್ಟಿಸ್ಕೊಟ್ಬಿಡು. ನಾನು ಇನ್ಫ್ಯಾಕ್ಟ್ ಅವ್ಳು ಸ್ಟುಡಿಯೋ ಬುಟಿಕಿಗೆ ಹೋಗ್ಬೇಕು ಅಂತಂದ್ರೆ ನಾನು ಊಟ ಎಲ್ಲ ಮಾಡಿ ಹೋಗಲ್ಲ, ಸುಮ್ಮನೆ ಹೋಗ್ತೀನಿ ಅಲ್ಲಿಗೆ ಅಷ್ಟೇನೆ. ನಾನು ಆಯಿನೂ ಹೇಳ್ತಾ ಇರ್ತಾರೆ, ಇಷ್ಟು ಲೇಟ್ ಆಗ್ಬಿಟ್ಟಿದೆ, ಏನಕ್ಕೆ ಊಟ ಮಾಡಿಲ್ಲ. ಅರೆ ನಾನು ಹೋಗ್ತಿರೋದು ಲಕ್ಷ್ಮಿ ಸ್ಟುಡಿಯೋಗೆ, ಇಟ್ಸ್ ಓಕೆ, ನನ್ಗೆ ಊಟ ತಿಂಡಿ ಎಲ್ಲ ಸಿಗುತ್ತೆ ಅಲ್ಲಿ ಅಂತ. ನಾನು ಹೋದ ತಕ್ಷಣ ಅವಳು ಪಾಪ ಊಟ ತಿಂಡಿ ತಂದಿರ್ತಾಳೆ. ಊಟ ತಿಂಡಿ ಮಾಡ್ಬಿಟ್ಟು ಡ್ರೆಸ್ಸಸ್ ಎಲ್ಲ ರೆಡಿ ಇಟ್ಟಿರ್ತಾಳೆ. ನಾನ್ ಬರೀ ಟ್ರಯಲ್ ಮಾಡೋದು, ತಗೊಂಬರೋದಷ್ಟೇ, ಸ್ವಲ್ಪ ಆ ಕಡೆ ಈ ಕಡೆ ಆಲ್ಟ್ರೇಷನ್. She knows my taste. Now we have been working since a long time. ಈಗ ತುಂಬಾ ಟೈಮ್ ಇಂದ ನಾವು ತುಂಬಾ ಮೂವೀಸ್ ಗಳಲ್ಲಿ ಕೆಲಸ ಮಾಡಿದೀವಿ. ನಂದು ಯಾವುದೇ ಮೂವೀಸ್ ಬಂದ್ರು ಅವಳೇ ಮಾಡೋದು. ಸೊ ತುಂಬಾ ಕಂಫರ್ಟಬಲ್ ಇದೆ. She knows my taste. ಅದು ಇಂಪಾರ್ಟೆಂಟ್. ಏನು ಈಗ ಎಫರ್ಟ್ ಏನೇ ಇಲ್ಲ. ಕಾಸ್ಟ್ಯೂಮ್ಸ್ ಅಂತ ಬಂದಾಗ ನನಗೆ ಎಫರ್ಟ್ ಏನೇ ಇಲ್ಲ. ಅವಳಿಗೆ ನಂಗೆ ಕಾಸ್ಟ್ಯೂಮ್ ಬೇಕು, ಈ ಎನ್ವೈರನ್ಮೆಂಟ್, ಈ ಕಲರ್ ಅಂತ ಹೇಳಿದ್ರೆ ಸಾಕಾಗುತ್ತೆ. She'll keep it ready. ವಂಡರ್ಫುಲ್. ಈ ಡ್ರೆಸ್ ಕೂಡ ನಾನೀಗ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರು, ಲೈಕ್ ಹೆಂಗ್ ಹಾಕೊಂಡ್ರಿ, ಹೆಂಗ್ ಚೂಸ್ ಮಾಡಿದ್ರಿ. I did not choose. She did it. ನಿಮ್ ಟೇಸ್ಟ್ ಗೊತ್ತು ಮಾಡಿದ್ದಾರೆ. ನನ್ನ ಟೇಸ್ಟ್ ಗೊತ್ತು ಅವಳಿಗೆ. ಇನ್ಫ್ಯಾಕ್ಟ್ ಅವಳು ನನಗೋಸ್ಕರನೇ ಕಸ್ಟಮ್ ಮೇಡ್ ಮಾಡಿ ನನ್ನ ಬಾಡಿ ಫಿಟ್ಟಿಂಗ್ ಗೆ ರೆಡಿ ಮಾಡಿದ್ದಾರೆ. ಅವಳಿಗೆ ಗೊತ್ತು ಕೂಡ ಇರ್ಲಿಲ್ಲ. ಈಗ ಅಂದ್ರೆ ಈ ಟೈಮಲ್ಲೇ ಇಟ್ ವಾಸ್ ಆಲ್ ಸಡನ್ ಆಗಿ ಪ್ಲಾನ್ ಆಗಿದ್ದು, ನನಗೂ ಗೊತ್ತಿರ್ಲಿಲ್ಲ. ನಾನು ಲಾಸ್ಟ್ ಮೂಮೆಂಟ್ ಹೇಳಿದೆ ಪ್ರೆಸ್ ಮೀಟ್ ಇದೆ ಅಂತ, ಇಟ್ಸ್ ರೆಡಿ, ಕಮ್ ಅಂತ. ಇನ್ನು ಒಂದೇ ಒಂದು ಪ್ರಶ್ನೆ ಅಬ್ಸರ್ವ್ ಮಾಡಿದೆ, ಏನಂದ್ರೆ ಈ ಎಲ್ಲ ವಿಜುವಲ್ಸ್ ಗಳು ನೋಡಿದಾಗ ಒಂದು ಡಿಕೋಡ್ ಮಾಡಿದೆ, ಇದು ಪ್ರಾಬಬ್ಲಿ ಲವ್ ಅಟ್ ಫಸ್ಟ್ ಸೈಟ್ ಅಂತ ನಮ್ಗೆ ಅನಿಸ್ತಿಲ್ಲ. ಅಂದ್ರೆ ಈ ಕಥೆನಲ್ಲಿ ಸ್ಲೋಲಿ ಲವ್ ಬ್ಲಾಸಮ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಅಲ್ಲ, ಜಸ್ಟ್ ಡೈರೆಕ್ಟರ್ ಎಂಟರ್ ಆಗಿದ್ದಾರೆ ಈ ಕಡೆಗೆ. ಹೇಳಂಗಿಲ್ಲ ಅಂತ ಬೇಡ, ಏನು ಹೇಳೋದು ಬೇಡ. ಅಂದ್ರೆ ಈಗನೇ ಸ್ಟೋರಿ ಬಗ್ಗೆ ಹೇಳೋದು. ನಾವು ಅದು ಏನ್ ಹೇಳಿ, ನಾವು ಒಂದೊಂದಾಗಿ ನಮ್ ಕಾಂಟೆಂಟ್ ಅನ್ನ ಕೊಡ್ತಾ ಇರ್ತೀವಿ. ಅದು ಸ್ಲೋ ಪಾಯ್ಸನ್ ತರ ನಿಮ್ಮ ನರ ನಾಡಿಗಳಲ್ಲಿ ಅದು ಸೇರ್ಕೋಬೇಕು. ದಟ್ ಇಸ್ ಆರ್ ಮೋಟೋ. ಈಗ ಸದ್ಯಕ್ಕೆ ಅಮೋರಾ ತುಂಬಾನೇ ಇಷ್ಟ ಪಡ್ತಾ ಇದ್ದಾರೆ, ಎಲ್ಲರಿಗೂ ಆ ಫ್ಲೇವರ್ ಇಷ್ಟ ಆಗ್ತಾ ಇದೆ. ಬಟ್ ಐ ಅಶ್ಯೂರ್ ಯು, ತುಂಬಾನೇ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಈ ಸಿನಿಮಾದಲ್ಲಿ. ಆ ಸಾಂಗ್ಸ್, ಒಂದು ಆಡಿಯೋ ಆಲ್ಬಮ್ ಅಂತ ತಗೊಂಡಾಗ್ಲೂ ತುಂಬಾನೇ ಫ್ಲೇವರ್ಸ್ ಇದೆ, ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಸ್ಲೋಲಿ ನಾವು ಒಂದೊಂದಾಗಿ ಕೊಡ್ತಾ ಇರ್ತೀರಾ. ಅಮೋರಾ ಸಾಂಗ್ ಹಿಟ್ ಆಗಿದೆ, ಸಿನಿಮಾ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಅಂತ ಡೈರೆಕ್ಟರ್ ಸರ್ ಹೇಳಿದ್ರು. ಸೊ ಇವಾಗ ಫೈನಲಿ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ, ಹೇಳ್ಬಿಡಿ. ತುಂಬಾನೇ ಖುಷಿ ಆಗ್ತಾ ಇದೆ. ಅಮೋರಾಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾ ರೀಲ್ಸ್ಗಳನ್ನ ಮಾಡ್ತಾ ಇದ್ದೀರಾ. ಇನ್ನೂ ಹೆಚ್ಚು ರೀಲ್ಸ್ ಮಾಡಿ. ಐ ವುಡ್ ಲವ್ ಟು ಸಿ ಯು ಡ್ಯಾನ್ಸ್ ಟು ಅಮೋರಾ ಆ್ಯಂಡ್ ಎಂಜಾಯ್ ಟು ದ ಡ್ಯಾನ್ಸ್. ನಿಮಗೆ ಡ್ಯಾನ್ಸೇ ಬರಬೇಕು ಅಂತಿಲ್ಲ. ಇನ್ಫ್ಯಾಕ್ಟ್ ನನಗೂ ಡ್ಯಾನ್ಸ್ ಬರಲ್ಲ. ವಿ ಜಸ್ಟ್ vibe to Amora. So you're doing it, and I would love to see you more dancing on Amora. ಸೊ ಮತ್ತೆ ಸಿಗೋಣ ಇನ್ನೊಮ್ಮೆ ಇನ್ನೊಂದು ಡಿಫ್ರೆಂಟ್ ಆಡಿಯೋ ಸಾಂಗ್ ಜೊತೆಗೆ. ಹಾಗೆಯೇ ನಮ್ಮ ಸಿನಿಮಾ ಕೂಡ ತುಂಬಾ ಪ್ರೀತಿಯಿಂದ ನಾವು ನಿಮ್ಗೆ ಇಷ್ಟ ಆಗಲಿ ಅಂತ ಮಾಡಿದ್ದೀವಿ. ಹೇಳ್ತೀವಿ, ಸದ್ಯದಲ್ಲೇ ಬರ್ತೀವಿ ಚಿತ್ರಮಂದಿರಕ್ಕೆ. ದಯವಿಟ್ಟು ಚಿತ್ರಮಂದಿರದಲ್ಲೇ ಸಿನಿಮಾನ ನೋಡಿ. ಎಸ್, ಥ್ಯಾಂಕ್ ಯು ಬೃಂದಾ ಅವರೇ. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ನಿಮ್ಮ ಒಟ್ಟಿಗೆ ಮಾತನಾಡಿ. ಸೊ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರಿ. ಪಾರ್ಟ್ನರ್ ಸಿನಿಮಾ ತುಂಬ ಹಿಟ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಬೃಂದಾ ಆಚಾರ್ಯ ಅವರ ಮಾತುಗಳು. ಪಾರ್ಟ್ನರ್ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ನಾವೆಲ್ಲರೂ ಈ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಂಬಲಿಸೋಣ.